ಮೂಲ ಕಾರಣ ನಮಗೆ ನಮ್ಮ ಯತೀಂದ್ರ ಸರ್ ಅಲ್ಲ. ಮೊದಲಿಗೆ ನನಗೂ ಕೂಡ ಹೇಳೋರು, ಸುನಿಲ್ ಬೋಸ ಹೋಯ್ತು ಸೀಟು, ಕಷ್ಟ ಆಯ್ತಲ್ಲ, ಎಲ್ಲ ಸೀಟು ಕಳ್ಕೊತಾ ಇದೀವಲ್ಲ. ಅಲ್ಲ, ಇದು ವಾಸ್ತವಾಂಶ ಹೇಳ್ತಾರಂಥದ್ದು. ಆಗ ಅವ್ರ ತಂದೆಯವ್ರಿಗೆ ಒಳ್ಳೇಬೇಕು, ಅವ್ರಿಗೆ ಅನ್ಯಾಯ ಆಗೈತೆ, ಅವ್ರು ನಮ್ಗಿಂತ ಸೀನಿಯರು, ನಾವೆಲ್ಲ MLA-ಗಳಾಗ್ಬಿಟ್ವಿ, ಅವ್ರು ಏನೂ ಆಗಿಲ್ಲ, ನಮ್ಮ ಸ್ನೇಹಿತವರು ಒಳ್ಳೇಬೇಕು ಅಂತ ಅಡ್ಡ ಹೇಳಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವರು. ಅವ್ರಿಗೆ ನಾನು ಇದ್ದವರು ತುಂಬ ನಾನು ಹೇಳಿದ್ದೀನಿ ಅವ್ರಿಗೆ, ಕೊನೆ ಗಂಟನು ನಿಮ್ಮ ಋಣನ ತೀರ್ಸಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಯಾಕಂದರೆ ಹೇಳೋದಕ್ಕೆ ಸುಲಭ ಅಲ್ಲ. ZP TP ಆಗೋರೆ ಎಲ್ಲೆಲ್ಲೋ ನಿಂತಿರ್ತಾರೆ, ಅಂದರೆ ಗಾಡಿ ಮೇಲೆ ಎಲ್ಲೆಲ್ಲೋ ಹಂಗಲ್ಲ ಅಲ್ಲ. ಇದೊಂದು ದೊಡ್ಡ ಸ್ಥಾನ. ಈ ಸ್ಥಾನವನ್ನು ಕೊಟ್ಟಂತ ನಾನೆಲ್ಲ ಆತ್ಮ ಕಾರ್ಯಕರ್ತರ ಬಂಧುಗಳಿಗೆ, ವಿಶೇಷವಾಗಿ ಬ್ಲಾಕ್ ಅಧ್ಯಕ್ಷರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಪಾಪ ಅವರು ನರಸೀಪುರಕ್ಕೆ ಬಂದಾಗೆಲ್ಲ ಅವ್ರು ಹೇಳೋರು, ನಿಮ್ಗೊಂದು ಒಳ್ಳೆ ಸ್ಥಾನ ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ಅದೇ ಒಂದ್ಸಲ MLA ಅಂತ ಘೋಷಣೆ ಮಾಡ್ಬಿಟ್ಟಿದ್ರು, ಆಗ ಅವ್ರಿಗೆ ನೋಟಿಸು ಕೊಟ್ಟಿದ್ರು. ಹೆಂಗೆ ನಾವು ಟಿಕೆಟ್ ಕೊಡ್ತೇವೆ ಅವ್ರು MLA ಅಂತ ಘೋಷಣೆ ಮಾಡ್ತೀರ ಅಂತಂದ್ರೆ, ಆತ್ಮೀಯ ಸ್ನೇಹಿತರು ಒಬ್ರು ನಂಗೆ ಇನ್ನೊಂದೇನು ಅಂದ್ರೆ ಪಾಪ ನೋಡಿದವ್ರಿಲ್ಲ, ನನಗೆ ಎಲ್ಲೋ ಅನ್ಯಾಯ ಆಯ್ತಲ್ಲ, ಎಲ್ಲೋ ಅನ್ಯಾಯ ಆಯ್ತಲ್ಲ ಅಂತ ಜನರು ಹೇಳೋರು. ಯಾರು MLA ಆದ್ರು ಅದೇ ಎಲ್ಲರೂ ಅಂದ್ರೆ ನಿಮ್ಗಿಂತ ಚಿಕ್ಕ ವಯಸ್ಸಲ್ಲಿ ಬಂದಂತ ಒಬ್ಬ ನಮ್ಮ ಸ್ನೇಹಿತರುಗಳೇ. ನಮ್ಮ ಜೊತೆ ಜಗಳ ಆಡಿದ್ದೀನಿ, ಎಷ್ಟೋ ಸಲ ಯತೀಂದ್ರ ಜೊತೆ ಜಗಳ ಆಡಿದ್ದೀನಿ. ನೀನು ನಮ್ಗಿಂತ ಚಿಕ್ಕ, ನೀನೇ MLA ಆಗಿದ್ದು, ನನಗೆ ಏನು ಆಗಿಲ್ವಲ್ಲ ಅಂತ. ಅದೇ ರಾಜಕೀಯವಾಗಿ ವಯಸ್ಸು ನಮ್ಗಿಂತವ್ರು. ಯಾಕೆ ರಾಕೇಶ್ ಅಣ್ಣ ನಾವು ಜೊತೆಲಿ ಬಂದಂಥವ್ರು, ಅವನು ನನ್ನೆಲ್ಲ ಬಿಟ್ಟು ಹೋದ್ಮೇಲೆ ನಾನು ಯತೀಂದ್ರೆಲ್ಲ ಅವ್ನು ನೋಡ್ತೀನಿ. ಬಟ್ ಅವ್ರದ್ದು ವೇ ಆಫ್ ರಾಜಕೀಯ ಮಾಡ್ತಿದ್ದೆ ಬೇರೆ, ಇರೋ ಸ್ಟಾಕ್ ಇರಲಿಲ್ಲ. ಬಟ್ ನಾವು ಎಲ್ಲೋ ಇವನಲ್ಲಿ ಅವನ್ನ ಕಾಣ್ತೀವಿ. ಯಾಕೆಂದ್ರೆ ನಾನು ಹೇಳೋವಂಥದ್ದು, ಇವ್ರಿಗೂ ನನಗೆ ಎಷ್ಟೊಂದು ಜಗಳ ಆಗಿದೆ. ನಮಗೆ ನಮ್ಮ ಸ್ನೇಹಿತರಿಗೆ, ನಮ್ಮೊಂದು ಜನ ಸ್ನೇಹಿತರಿದ್ದೀವಿ. ನೀ ಯಾವಾಗ ಎಷ್ಟೊತ್ತು ಯಾವಾಗ ಬಂದೆ, ಯಾವ ಹೆಸರು ಬಂದೆ ರಾಜಕೀಯಕ್ಕೆ, ನಾನು ಯಾವಾಗ ಬಂದೆ, MLA ಅದೇ ರೂಢಿ MLA ಏನು ನಾನು ಹಣೆ ಬರ ಅದ್ರ ಕರ್ಕೊಂಡಿದ್ರೆ ಟಿಕೆಟ್ ಹೇಳ್ತಾರೆ, ಆಮೇಲೆ ತಪ್ಪು ಏನು ನೋಡಿ. ಅದಕ್ಕೆ ಮುಂಚೆಗೆ ತಾಳ್ಮೆ ಇರಬೇಕು ಅನ್ನೋದು ನಂದೇ ಉದಾಹರಣೆ. ತಾಳ್ಮೆ ಇವತ್ತು ನಮಗೆ ಅವಕಾಶ ಕೊಟ್ಟಂತ ವಿಶೇಷವಾಗಿ ನಮ್ಮ ಖರ್ಗೆ ಸಾಹೇಬರು, ಮತ್ತು ನಮ್ಮ ಸಿದ್ದರಾಮಯ್ಯ ಅವರು, ಮತ್ತು DK ಸಾಹೇಬರಿಗೆ, ಎಲ್ಲ ನಮ್ಮ ಪಕ್ಷದ ವರಿಷ್ಠರಿಗೆ ನನಗೆ ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತೇನೆ. ಯಾಕೆಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಯಾವ ಸಲನೂ ಈ ಸಲ ನಡೆದ ಚುನಾವಣೆಯಲ್ಲಿ ಒಗ್ಗಟ್ಟಿಂದ ನಮ್ಮ ಕಾರ್ಯಕರ್ತರು ಮುನ್ನೋಡಿನ ಇದೇ ಫಸ್ಟು. ಪ್ರತಿಯೊಬ್ಬರು ಪ್ರತಿ ಕ್ಷೇತ್ರದಲ್ಲಿ ಯಾವ ರೀತಿ ಅಂದರೆ ನಮ್ಮದೇ ಇದು. ಯಾಕಂದರೆ ನಾವು ವಿಷಯಗಳು ನಾವು ಕೂಡ MP ಚುನಾವಣೆಗಳು ಮಾಡಿದ್ದೀವಿ. ನಾವೇನು ಮಾಡ್ತೀವಿ ಅಂದರೆ, ನಾವು MLA ರೀತಿ ಮಾಡಲ್ಲ. ಪ್ರತಿ ಮನೆಗೆ ಹೋಗು ಕೈ ಮುಗಿದು ಕೇಳಲ್ಲ. ಒಂದು ಕಡೆ ಸೇರಿಸ್ತೀವಿ, ಮಾತಾಡಿ ಅವ್ರಿಗೇನು ಅದನ್ನ ಅನುಕೂಲ ಆಗಬೇಕು ಅದು ಮಾಡಿ ಬಂದ್ಬಿಡ್ತೀವಿ. ಬಟ್ ಈ ಸಲ ಪ್ರತಿಯೊಬ್ಬರು 8 ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು MLA ಅವ್ರು MLA ಚುನಾವಣೆ ಯಾವ ರೀತಿ ಮನೆಗೆ ಹೋದ್ರು ಆ ರೀತಿ ಮನೆಗೆ ಹೋಗಿ ಮಾಡ್ಕೊಡಿದ್ರು. ಅದಕ್ಕಿಂತ ಪುಣ್ಯನೇನು ಬೇಕು ನಮಗೆ? ಅವ್ರು MLA ಯಾವ ರೀತಿ ಕಷ್ಟಪಟ್ಟರು, ಹಗಲು ರಾತ್ರಿ ಏನು ಮಾಡಿದ್ರು, ಅದಕ್ಕಿಂತ ಹೆಚ್ಚಾಗಿ ನಾನು ಮಾಡ್ಕೊಟ್ಟಿದ್ದಾರೆ. ಈಗ ನಮ್ಗೇನು ಅಂದರೆ 1,82,000 ಗೆದ್ದಿದ್ದು ಮುಖ್ಯ ಅಲ್ಲ, ಆ ಜವಾಬ್ದಾರಿನ ಯಾವ ರೀತಿ ನಿಭಾಯಿಸ್ತೀವಿ ಅದು ಮುಖ್ಯ. ಯಾಕೆ ಜನ ಪ್ರೀತಿ ಕೊಟ್ಟು ಗೆಲ್ಸಿದ್ದಾಯ್ತು. ಯಾಕೆ ಮತ್ತೆ 5 ವರ್ಷ ಮತ್ತೆ ರಿನ್ಯೂವಲ್ ಹೋಗ್ಬೇಕಲ್ಲ ನಾವುಗಳೇ. ಜನರು ಬುದ್ಧಿವಂತರಿದ್ದಾರೆ. ಈ 5 ವರ್ಷದಲ್ಲಿ ನಮ್ಮ ಪ್ರತಿಭೆಗಳು ಸಾಹೇಬ್ರು ಹೇಳ್ದಂಗೆ